ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇದು ಸಿಚುವೇಶನ್, ಇದು ವಿಡಿಯೋ ಮಾಡೋ ರೀಸನ್ ಏನಂದ್ರೆ, ಈ ತರ ಕಂಡೀಷನ್ ಇದ್ದಾಗ ಗಾಡಿನ ಓವರ್ಟೇಕ್ ಮಾಡೋದು ಹೇಗೆ ಅಂತ ನಾವು ತೋರಿಸ್ಕೊಡ್ತೀವಿ. ಬನ್ನಿ. ಹೋಗ್ಬಿಟ್ಟು ಸ್ವಲ್ಪ ರೈಟ್, ಸ್ವಲ್ಪ ಲೆಫ್ಟ್ ಸೈಡ್ ಅಲ್ಲಿ ಮಿರರ್ ನೋಡ್ಬಿಟ್ಟು ಹಂಗೆ ಪಾಸ್ ಆಗ್ಬಿಟ್ಟು ಮೂವ್ ಆಗ್ಬಿಡೋದು. ಅಚ್ಚಾ ನೋಡಿ, ಈ ತರ ಸಿಚುವೇಶನ್ ಇದ್ದಾಗ ಸುಮ್ಮನೆ ಅದೇ ತಿಕ್ಕ ಮುಚ್ಕೊಂಡು ಈ ತರ ಸೈಲೆಂಟ್ ಆಗಿ ಗಾಡಿ ಹಿಂದೆ ಹೋಗ್ಬಿಡ್ಬೇಕು. ರಿಸ್ಕ್ ತಗೋ, ಯಾಕಂದ್ರೆ ಜಸ್ಟ್ ಒಂದು 5 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ಏನು ನಮ್ದು ಏನೋ ಆಸ್ತಿ ಏನೋ ಅಂತಷ್ಟು ಹೋಗ್ಬಿಡಲ್ಲ. ರೂಟ್ ಮೇಲೆ ಹೋಗೋ ಟೈಮಲ್ಲಿ ಸ್ವಲ್ಪ ಸಮಾಧಾನವಾಗಿ ತಾಳ್ಮೆ ಎಲ್ಲ ಇರಬೇಕು. ನೋಡಿ, ಓವರ್ಟೇಕ್ ಮಾಡಕ್ಕೆ ಹೋಗ್ಬಿಟ್ಟು ಮುಂದೆ ಎಷ್ಟು ಕಾಣಿಸೇ ಇಲ್ಲ ನನಗೆ, ಟರ್ನಿಂಗ್ ಇದೆ. ಈ ಥರ ಎಲ್ಲ ನಾವುಕ್ಕಿಂತ ನೀವೇ ಸಮಾಧಾನವಾಗಿ ಒಂದು 5 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ನೆಮ್ಮದಿಯಾಗಿ ಕೂಲಾಗಿ. ಇಲ್ಲಿ ನೋಡಿ, ಪೊಲೀಸ್ ಮಾಮೂಲಿ ಅಡ್ಡ ಹಾಕ್ಬಿಟ್ಟಿದ್ದಾರೆ. ಆಯ್ತಪ್ಪ ಸ್ವಾಮಿ, ಹಿಂಗೆ ಹೋಗ್ತೀವಿ ನಾವು. ಇಲ್ಲಿ ಹೋಗ್ತಿರೋ ಗಾಡಿಗಳನ್ನ ಅದು ಮುಂದೆ ಯಾವುದೋ ಬ್ಯಾರಿಗೇಡ್ ಹಾಕ್ಬಿಟ್ಟಿದ್ದಾರೆ ಅಡ್ಡ, ಅದರಿಂದ ಈ ಕಡೆನೂ ಗಾಡಿ ಹೋಗಂಗಿಲ್ಲ, ಇದ್ರಾಗ ಈ ಕಡೆನೂ ಹೋಗಂಗಿಲ್ಲ, ಆ ಥರ ಮಾಡ್ಬಿಟ್ಟಿದ್ದಾರೆ. ಏನೋ ಪೊಲೀಸ್ ಅವ್ರದ್ದು ತಲೆನೇಪ ಮಾಯಾನೇ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ, ಎತ್ತಿನ ಗಾಡಿ. ನಾವು ಹಳ್ಳಿಯಲ್ಲಿ ಇರಬೇಕಾದ್ರೆ ಅವಾಗ ಚಿಕ್ಕವರಿದ್ದಾಗ ಬೇಜಾನು ಇದ್ರ ಮೇಲೆ ಸಫರ್ ಓಡಾಡೋದಾಗ್ಲಿ ಆಟಾಡೋದಾಗ್ಲಿ. ಇವಾಗ ಎಲ್ಲಿ ಎಲ್ಲ ಟ್ರ್ಯಾಕ್ಟರ್ಸು ಮತ್ತೆ ಈ ತರ ಗಾಡಿಗಳೆಲ್ಲ ಬಂದ್ಬಿಟ್ಟಿದ್ದಾವೆ. ಸೊ ಹಂಗಾಗಿ ಅವೆಲ್ಲ ಆಲ್ಮೋಸ್ಟ್ ರೈತರು ಯಾವುದು ವೆಹಿಕಲ್ ಹೋಗದಿರೋ ಜಾಗ ಅಂತ ಜಾಗಕ್ಕೆ ಯೂಸ್ ಮಾಡ್ಕೊತಾರೆ ಅಂಥದ್ದೆಲ್ಲ. ಸೊ ಓಕೆ ಫ್ರೆಂಡ್ಸ್, ಇಷ್ಟೇ ನಮ್ಮದು. ಹೇಳೋದೇನಿತ್ತು ಅಂದರೆ, ಸುಮ್ಮನೆ ನಾನು ನೋಡಿದ್ದೆ ಓವರ್ಟೇಕ್ ಹೇಗೆ ಮಾಡೋದು ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ. ಸೊ ಅದನ್ನು ನೋಡಿಬಿಟ್ಟು ಒಂದು ಮಾಡೋಣ ವಿಡಿಯೋ ಅಂತ ಮಾಡಿದೆ. ಆ ಥರ ಏನು ಬೇಡ, 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಕೂಲಾಗಿ ನೆಮ್ಮದಿಯಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಿರ್ಬೇಕು ಅಷ್ಟೇ. ಇನ್ನು ಮುಂದೆ ಇದೇ ಥರ ಕ್ರೇಜಿ ವಿಡಿಯೋಸು, ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕಂದರೆ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.